ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತನುಜಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣಾರ್ಥಿ. ಶರಣ. ತನುಜಾ ಅವರೇ, ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾವು ಕರ್ಜಿಕಾಯಿ ಅಂತ ಮಾಡ್ತಾ ಇದೀವಿ, ನಮ್ಮೂರ್ ಸೈಡ್. ಹೌದಾ? ನಿಮ್ಮೂರು ಯಾವ್ದು ಹೇಳಿ? ನಮ್ಮೂರು ರಾಯಚೂರು. ರಾಯಚೂರು ಸೈಡ್ ಇದು ಕರ್ಜಿಕಾಯಿ ಮಾಡ್ತಾ ಇದ್ದೀರಾ? ಓಕೆ. ಸೊ ಈ ಕರ್ಜಿಕಾಯಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಒಣಕೊಬ್ಬರಿ, ಕಡಲೆ ಬೀಜ, ಕಡಲೆಪಪ್ಪು, ಬೆಲ್ಲ, ಏಲಕ್ಕಿ, ಕರಿ ಎಳ್ಳು, ಮೈದಾ, ಚಿರೋಟಿ ರವೆನಾ? ಇದು ಅದು ಹಿಟ್ಟು, ಮೈದಾ ಹಿಟ್ಟು. ಸರಿ, ಶುರು ಮಾಡೋಣಲ್ಲ. ಏನ್ ಬೇಕು ಫಸ್ಟಿಗೆ? ಒಂದು ಬಾಣಲಿ ಕೊಡಿ, ಕಡಲೆ ಬೀಜ ಹುರ್ಕೊಳ್ಳೋದಾ? ಒಲೆ ಹಚ್ಕೊಂಡ್ಬಿಡಿ. ರಾಯಚೂರು ತಾಯಿ ಮನೆನಾ ನಿಮ್ಮ ಹಸ್ಬೆಂಡ್ ಗಂಡ? ತಾಯಿ ಮನೆ ರಾಯಚೂರು, ಹಸ್ಬೆಂಡ್ ಮನೆ ದೇವದುರ್ಗ. ಕಡಲೆ ಬೀಜ. ಸೊ ಇದು ತಾಯಿ ಮನೆ ಸೈಡ್ ಎಲ್ಲ ಜಾಸ್ತಿ ಮಾಡ್ತಾರಾ ಕರ್ಜಿಕಾಯಿ? ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಎಷ್ಟು? ಒಂದು ಮುಕ್ಕಾಲು ಕಪ್ಪ? ಎಷ್ಟು ಹಾಕ್ತೀರಾ? ಒಂದು ಅರ್ಧ ಕಪ್ ಸಾಕಾಗತ್ತಾ? ಡ್ರೈ ಅಲ್ಲೇ ಹುರ್ಕೊಳ್ಳೋದು. ಮತ್ತೆ ಮನೇಲೆಲ್ಲ ಯಾವ ತರ? ರಾಯಚೂರು ಸೈಡ್ ಇದ್ದ ಅಡಿಗೆನಾ ಹೇಗೆ? ರಾಯಚೂರು ಸೈಡ್ ಇಂದ ಅಡಿಗೆ, ಬೆಂಗಳೂರು ಸೈಡ್ ಇಂದ ಅಡಿಗೆ ಮಾಡ್ತೀರಾ? ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 12 ವರ್ಷ. 12 ವರ್ಷ. ಸಿಮ್ಮಲ್ಲೇ ಹುರಿಯೋದಾ? ಸಿಮ್ಮಲ್ಲೇ. ಮತ್ತೆ ಒಂದ್ಸಲ ಬಂದು ಅಡಿಗೆ ಮಾಡಿದೀರಾ ಖಾನಾವಳಿಯಲ್ಲಿ? ಏನ್ ಅಡಿಗೆ ಮಾಡಿದ್ರಿ ಹೇಳಿ? ನಾವು ಆಲೂ ಪರೋಟ ಮಾಡಿದ್ವಿ ಬಂದು. ಹೌದಾ? ಹೇಗನ್ನಿಸ್ತು ನೀವು ಅಡಿಗೆ ಮಾಡಿದ ಅನುಭವ ಹೇಗಿತ್ತು? ಅಥವಾ ಏನಂದ್ರು ಮನೆಯವರಾಗ್ಲಿ ನಿಮ್ಮ ಸ್ನೇಹಿತರಾಗ್ಲಿ ಏನಾದ್ರು? ಅನುಭವ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದು, ಈಗ 2ನೇ ಸರಿ ಬರ್ತಾ ಇದ್ದೀನಿ. ಎಲ್ಲಾರು ಚೆನ್ನಾಗಾಯ್ತು ಅಂತ ಹೇಳಿ. ಹೌದಾ? ಓಕೆ. ನಮಗೂ ತುಂಬಾ ಖುಷಿ. 2ನೇ ಸತಿ ಬಂದು ಇದು ನನ್ನ ಪ್ರಕಾರ ಸ್ವಲ್ಪ ಹಳೆ ಅಡಿಗೆ ಅಲ್ವಾ ಕರ್ಜಿಕಾಯಿ ಅಂದ್ರೆ ಹಳೆ ಅಡಿಗೆ, ಮುಂಚೆಲ್ಲ ಮಾಡ್ತಾ ಇದ್ದ ಅಡಿಗೆ ಅಂತ ಹೇಳ್ಬೋದು. ಅಮ್ಮ ಎಲ್ಲ ಮಾಡ್ತಾ ಇದ್ರು ಇದ್ ಮನೆಯಲ್ಲಿ? ಮಾಡ್ತಾ ಇದ್ರು. ಸಾಧಾರಣ ಯಾವಾಗ ಮಾಡ್ತೀರಿ? ಏನಾದ್ರು ವಿಶೇಷ ದಿನಗಳಲ್ಲ ಅಥವಾ ಯಾವಾಗಾದ್ರೂ ತಿನ್ಬೇಕು ಅಂತ? ಏನಾದ್ರೂ ಫಂಕ್ಷನ್ ಇದ್ರೆ ಇದನ್ನ ಮಾಡ್ತಾರೆ. ಆಯ್ತಾ? ಅದು ಆಗಿದೆ. ಓಕೆ, ಆಫ್ ಮಾಡೋದು. ಮಾಡ್ಬಿಡಿ. ಇಟ್ಕೊಳ್ಳೋದು. ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರು, ದೊಡ್ಡ ಮಿಕ್ಸಿ ಜಾರು. ಏನ್ ಹಾಕೋತೀರಾ ಅದಕ್ಕೆ? ಹುರಿಯೋದು ಅದು ಮಾತ್ರನಾ? ಕಡಲೆ ಬೀಜ ಮಾತ್ರ? ಇದು ಒಂದೇ ಹುರಿಯೋದು. ಈಗ ಎಲ್ಲ ಸೇರಿಸಿ ಪೌಡರ್ ಮಾಡ್ಕೊಳ್ಳೋದು. ಫಸ್ಟಿಗೆ ಇದು ಕಡಲೆ ಕೊಡಿ. ಹುರುಗಡ್ಲೆ ಅಲ್ವಾ? ಓಕೆ. ನೀವು ಕಡಲೆ ಪಪ್ಪುನ? ಅದು ಏನನ್ನೋದಲ್ಲಿ? ಕಡ್ಲೆನಾ? ಪಪ್ಪು ಅನ್ನೋದು ಇಲ್ಲಿ ಬೆಂಗಳೂರು ಸೈಡ್ ಮಾತ್ರ. ಈಗ 1 ಬೌಲ್ ಕಡಲೆ. ಇದು ಒಂದು ಎಷ್ಟು ಅಳತೆ ಅಂತ ಏನಾದ್ರು ಇದೆಯಾ? ಕಡಲೆ ಬೀಜ ಎಷ್ಟು? ಇದು ನಾವು ಆಪ್ಷನ್, ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಟೇಸ್ಟಿಗೆ ಮಾತ್ರ ಹಾಕ್ತಾರೆ. ಕಡಲೆ ಬೀಜ ಅದೇನು ಕಂಪಲ್ಸರಿ ಬೇಕು ಅಂತ ಇಲ್ವಾ? ನೀವು ರುಚಿ ಚೆನ್ನಾಗಿದೆ ಅಂತ ಒಂದು ಮುಕ್ಕಾಲು ಕಪ್ ತಗೊಂಡಿದ್ದೀರಾ? ಸರಿ. ಕಡಲೆ ಬೀಜ ಮತ್ತೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೆಚ್ಚಾಗಿ ಕಡಲೆ ಬೀಜ ಉಪಯೋಗಿಸ್ತೀರಾ ಅಲ್ವಾ? ಪಲ್ಯಕ್ಕೆಲ್ಲ ಕಡಲೆ ಬೀಜನೇ ಹಾಕೋದು. ಮತ್ತೆ ಬೆಲ್ಲ ಸ್ವೀಟ್ ಎಷ್ಟು ಬೇಕೋ, ಜಾಸ್ತಿ ಅಂದ್ರೆ ಜಾಸ್ತಿ ಹಾಕೋಬಹುದು, ಕಡಿಮೆ ಅಂದ್ರೆ ಕಡಿಮೆ. ನೀವು ಜಾಸ್ತಿನಾ ಕಡಿಮೆನಾ? ಹೇಗೆ? ಸ್ವಲ್ಪ ಜಾಸ್ತಿ. ಖಾರನೂ ಜಾಸ್ತಿ, ಸ್ವೀಟು ಜಾಸ್ತಿ. ನೀವು ಖಾರ ಚಟ್ನಿ ನೆನಪಿದೆ ನನಗೆ, ತುಂಬಾ ಖಾರವಾಗಿ ರುಚಿಯಾಗಿ ಮಾಡಿದ್ರಿ. ಖಾರ ಜಾಸ್ತಿ ತಿಂತೀವಿ ನಮ್ ಕಡೆ ಎಲ್ಲ. ಸಾಕೊಂದು ಅರ್ಧ ಬ್ಲೌಸ್. ಮತ್ತೆ ಏಲಕ್ಕಿ ಕೊಡಿ, ಸ್ವಲ್ಪ ಏಲಕ್ಕಿ. ಸ್ವೀಟ್ ಮಾಡೋದಾದ್ರೆ ಬೇಕೇ ಬೇಕು ಏಲಕ್ಕಿ ಅಲ್ವಾ? ಸಾಕು. ಅಷ್ಟೇನಾ? ಎಳ್ಳೇನು ಬೇಡ ಇದೆಲ್ಲ? ಇಲ್ಲ, ಅದಾಮೇಲೆ. ಇದು ಪೌಡರ್ ತರನೇ ಆಗ್ಬೇಕಂತ? ಪೌಡರೇ ಮಾಡೋದು, ಪುಡಿ ಅಲ್ವಾ? ಪುಡಿ ಆಗಿದೆ ಅಲ್ವಾ? ಒಂದು ಬೌಲ್ ಕೊಡಿ. ಇದು ಘಮ ಪರಿಮಳ. ಕಡಲೆ ಬೀಜ ಅಲ್ವಾ? ಕಡಲೆ ಬೀಜ, ಏಲಕ್ಕಿ ಎಲ್ಲ ಒಂದು ಸ್ವೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮನೇಲಿ ಹೇಗೆ ಪರಿಮಳ ಬರುತ್ತೋ ಹಾಗೆ ಬರ್ತಾ ಇದೆ ಖಾನಾವಳಿಯಲ್ಲಿ.
ಇನ್ನೇನು ಹಾಕೋದು ಅದಕ್ಕೆ? ಇದಕ್ಕೆ ಒಣ ಕೊಬ್ಬರಿ ಕೊಡಿ ಒಂದು ಸ್ವಲ್ಪ. ಇದು ಅಮ್ಮ ಹೇಳ್ಕೊಟ್ಟಿದ್ದ ಇದನ್ನ? ಅಮ್ಮ ಹೇಳ್ಕೊಟ್ಟಿದ್ದು. ಯಾರಿಗಿಷ್ಟ ಇದು ಮನೇಲಿ ಕರ್ಜಿಕಾಯಿ? ಇದು ನಮ್ಮ ಚಿಕ್ಕವಳಿಗೆ ಮಗುಗೆ ಇಷ್ಟ. ಚಿಕ್ಕವಳು ಮಗಳಿಗೆ ಮಗನಿಗೆ ಇಷ್ಟ. ದೊಡ್ಡ ಮಗಳು ತಿನ್ನಲ್ವಾ? ತಿಂತಾಳೆ, ಸ್ವೀಟ್ ಕಡಿಮೆ, ಅವಳು ಖಾರ ಜಾಸ್ತಿ. ಖಾರ ಇಷ್ಟ ಜಾಸ್ತಿ. ಎಷ್ಟು ಕೊಬ್ಬರಿ ಹಾಕ್ತೀರಾ? ಸಾಕು, ಒಂದು 5 ಸ್ಪೂನ್ ಕೊಬ್ಬರಿ ಸಾಕು. ಸರಿ. ಕರಿ ಎಳ್ಳು ಕೊಡಿ. ಇದು ಕರಿ ಎಳ್ಳನ್ನ ಏನು ಉರಿಯೋದೆಲ್ಲ ಏನು ಬೇಡವಾ? ಇದು ಉರಿಯೋದು ಬೇಡ, ಸುಮ್ಮನೆ ಟೇಸ್ಟಿಗೆ ಹಾಕೋದು. ಬೇಕಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಬಿಳಿ ಎಳ್ಳನ್ನು ಹಾಕೋಬಹುದು, ಯಾವ್ದು ಬೇಕಾದ್ರೂ ಹಾಕೋಬಹುದು. ಸಾಕು 2 ಸ್ಪೂನ್. ಮತ್ತೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇನಾ? ಸ್ಪೂನ್ ಬೇಕಾ? ಹೇಗೆ ಮಾಡ್ತೀರಾ? ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸಿಯಲ್ಲಿ ಮಾಡಿರೋದು ಮತ್ತೆ ಇದೆಲ್ಲ ಸೇರ್ಕೊಂಡು ಚೆನ್ನಾಗಿ ಮಿಕ್ಸ್ ಚೆನ್ನಾಗಲ್ವಾ? ಈಗ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಪೂರ್ಣದಾಗೆ ಅಲ್ವಾ ಇದು? ಅದೇಗೆ ನಮ್ಮ ಪುಡಿ ಪುಡಿನ ಡ್ರೈ ಪೌಡರ್ ತರನೇ ಆಗತ್ತಾ? ಪೌಡರ್ ತರನೇ ಇರ್ಬೇಕಿದು. ಅದೇ ತರನೇ. ಈಗ ಕಣ್ಕ ಕೊಡಿ, ಎಲೆ ಕರ್ಜಿಕಾಯಿ ಎಲೆ ಮಾಡ್ಕೊಳ್ಳೋಣ. ಅದಕ್ಕೆ ಕರ್ಜಿಕಾಯಿ ಎಲೆ ಅಂತ ಹೇಳೋದಾ? ಈ ಕಣ್ಕನ ಪುನಃ ಒಂದ್ಸತಿ ನಮ್ಮ ವೀಕ್ಷಕರಿಗೋಸ್ಕರ ಯಾವ ತರ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಇದು ಕಣ್ಕನ ಮೈದಾ ಹಿಟ್ಟು, ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ. ಎಣ್ಣೆನೂ ಹಾಕಿದ್ದೀರಾ? ಎಣ್ಣೆ ಹಾಕಿ. ಓಕೆ. ಮೈದಾ ಹಿಟ್ಟಿಗೆ ಎಷ್ಟು ಚಿರೋಟಿ ರವೆ ಹಾಕಿದ್ದೀರಾ? 4 ಸ್ಪೂನ್ ಮೈದಾ ಹಿಟ್ಟಾದ್ರೆ 2 ಸ್ಪೂನ್ ಚಿರೋಟಿ ರವೆ. ಸರಿ. ಇದು 1 ಅವರ್ ಕಲ್ಸ್ಕೊಂಡು ಇಟ್ಕೋಬೇಕು, ನೆನೆಸ್ಬೇಕು. 1 ಅವರ್ ಅದು ಕಲ್ಸಿದ್ಮೇಲೆ 1 ಗಂಟೆ ಇರಬೇಕು. ಓಕೆ ಸರಿ. ಹಾಗಾದ್ರೆ ಏನಕ್ಕೆ ಮೃದು ಆಗತ್ತೆ ಅಂತನಾ? ಆಗುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಸರಿ. ಪುನಃ ನಾದ್ಕೋಬೇಕು ಅದನ್ನ ಚೆನ್ನಾಗಿ, ಸ್ವಲ್ಪ ಒಣಗಿದಂಗಾಗಿ. ಮತ್ತೆ ಇನ್ನೇನು ಸಿಹಿ ತಿಂಡಿಗಳು ಮಾಡ್ತೀರಾ ಮನೇಲಿ? ಮನೆಯಲ್ಲಿ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ರವೆ ಉಂಡೆ, ಕರ್ದಂಟು, ಆಮೇಲೆ ಜಾಮೂನ್ ಎಲ್ಲ ಮಾಡ್ತೀವಿ. ಜಾಮೂನು ಆ ಥರದ್ದು ಎಲ್ಲ ಮಾಡ್ತೀರಾ? ಉತ್ತರ ಕರ್ನಾಟಕದ್ದು ಹೋಳಿಗೆಗಳನ್ನು ಮಾಡ್ತೀರಾ? ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಮಕ್ಕಳು ತಿಂತಾರಾ? ತಿಂತಾರೆ, ಇಷ್ಟನೇ. ಎಲ್ಲರಿಗೂ ಇಷ್ಟ. ದೊಡ್ಡವಳಿಗೆ ಇಷ್ಟ ಇಲ್ಲ, ಚಿಕ್ಕವರಿಬ್ಬರು ತಿಂತಾರೆ. ಮನೆಯವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಎಸ್ಕಾರ್ಟ್ ಕಂಪನಿಯಲ್ಲಿ ಹೆಲ್ಪರ್. ಇದು ಇಷ್ಟಿಷ್ಟು ಕಣ್ಕಕ್ಕೆ ಹುಳಿ ಮಾಡ್ಕೊಳ್ಳೋದು. ಚಿಕ್ಕ ಚಿಕ್ಕ ಉಂಡೆಗಳನ್ನ ತಯಾರು ಮಾಡ್ಕೊಳ್ಳೋದಲ್ಲ. ಇದ್ರಲ್ಲೇ ಇವಾಗ ಬೇರೆ ಏನಾದ್ರು ಅಂದ್ರೆ ಇದು ಇವಾಗ ಕರ್ಜಿಕಾಯಿ ಅಂತ ಹೇಳಿದ್ರಿ, ಇನ್ನು ಏನು ಹೂರ್ಣನ ಅಂದ್ರೆ ಒಳಗೆ ಹಾಕೊಂಡು ಮಾಡ್ಬೋದಾ ಬೇರೆ? ಇದ್ರೊಳಗೆ ಏನಿಲ್ಲ ಅಲ್ಲ, ಇದ್ರ ಬದಲು ಕೆಲವರು ತೆಂಗಿನಕಾಯಿ ಬೆಲ್ಲನೋ ಏನೋ ಒಂಥರ ಎಲ್ಲ ಬೇರೆ ಬೇರೆ ತರದ್ದು ನೋಡಿದೀನಿ, ಕೇಳಿದೀನಿ. ಆತರ ಏನ್ ಮಾಡಕ್ ಬೇರೆ ತರ ಏನ್ ಮಾಡಲ್ಲ, ನಾವು ಇದೇ ಮಾಡೋದು. ಕಡುಬು ಅಂತ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಏನ್ ಹಾಕ್ತೀರಾ? ಕಡುಬಿಗೆ ಬರೀ ಶೇಂಗಾ ಬೆಲ್ಲ. ನಾನು ಆತರ ಕೇಳಿದ. ಶೇಂಗಾ ಮತ್ತೆ ಬೆಲ್ಲ ಅಷ್ಟೇ. ಅದ್ರ ಈ ಹೂರ್ಣ ಬದಲು ಅದನ್ನ ಮಾಡಿ. ಸ್ವಲ್ಪ ಒಣ ಹಿಟ್ಟು ಕೊಡಿ, ಬೆಲ್ಲಣಿಗೆ ಕೊಡಿ. ಇದಕ್ಕೆ ಏನಂತೀರಾ? ಬೆಲ್ಲಣಿಗೆ. ಚೆನ್ನಾಗಿದೆ ಹೆಸರು. ಇಲ್ಲೆಲ್ಲ ಲಟ್ಟಣಿಗೆ ಅಂತಾರೆ, ಇಲ್ಲಿ ಬೆಲ್ಲಣಿಗೆ ಅನ್ನೋದ ಉತ್ತರ ಕರ್ನಾಟಕದಲ್ಲಿ. ಇದು ಎಲೆ ಮಾಡ್ಕೊಂತೀವಿ. ಮಾಡ್ಕೊಳ್ಳಿ. ಮನೇಲೆಲ್ಲ ಹಾಗೆ ಮಾತಾಡೋದ? ಉತ್ತರ ಕರ್ನಾಟಕ ಶೈಲಿಯ ಅದೇ ರೀತಿ ಮಾತಾಡೋದು. ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲೇ ನೋಡಿ ಎಷ್ಟೊಂದ್ ತರ ಕನ್ನಡ ಅಲ್ವಾ? ಏನೋ ಬೇರೆ ಭಾಷೆ ಅನ್ಕೊಂಡ್ಬಿಟ್ಟೆ ನಾನು ಫಸ್ಟಿಗೆ. ಕನ್ನಡದಲ್ಲೇ ಒಂದೊಂದ್ ತರ ಬೇರೆ ಬೇರೆ. ಒಂದು ವಸ್ತುಗೆನ ಒಂದು 10 ಹೆಸರು ಇರುತ್ತೆ ಬೇಕಾದ್ರೆ, ಕನ್ನಡನೇನೆ. ಆದ್ರೆ ತೆಳು ಮಾಡೋದಾ ಹೇಗಿದೆ? ತೆಳು ಇದ್ರೇನೆ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಸ್ವಲ್ಪ ಉದ್ದ ಮಾಡ್ಕೊಳೋದು. ಇಷ್ಟು ತೆಳು ಹಾಕ್ಬೇಕಾ? ಮಣೆ ಏನ್ ಬೇಡವಾ ನಿಮ್ಗೆ ಮಾಡೋದಕ್ಕೆ? ಮಣೆ ಬೇಡ, ಇದೇ ಚೆನ್ನಾಗತ್ತೆ. ಇದರಿಂದ ಬೇಗ ಆಗುತ್ತೆ, ಅದರಿಂದ ಆಗಲ್ಲ. ಮಣೆ ಇಟ್ಕೊಂಡ್ರೆ ಆಗೋದಿಲ್ಲ. ಓದ್ಸೋದೆಲ್ಲ ಯಾರು ನೀವೇನಾ? ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗ್ತಾ ಇದಾರಲ್ವಾ? ಎಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ? ಎಲ್ಲರೂ ಸ್ಕೂಲಿಗೆ ಹೋಗ್ತಾ ಇದಾರೆ, ಒಬ್ಳು ಕಾಲೇಜ್ಗೆ ಹೋಗ್ಬೇಕು. ನೀವೇನಾ ಓದ್ಸೋದು ಅವ್ರಿಗೆಲ್ಲ ಅಥವಾ ಟ್ಯೂಷನ್ಸ್ಗೆಲ್ಲ? ಟ್ಯೂಷನ್ ಹಾಕಿದೀವಿ. ಮನೆಯಲ್ಲಿ ದೊಡ್ಡವಳು ಓದಿಸ್ತಾಳೆ, ಚಿಕ್ಕವರಿಗೆ ದೊಡ್ಡವಳು ಓದಿಸ್ತಾಳೆ. ದೊಡ್ಡವಳಿಗೆ ದೊಡ್ಡವಳೆ ಅವಳೇ ಓದ್ಕೊಂತಾಳೆ. ಅಡಿಗೆಗೆಲ್ಲ ಹೆಲ್ಪ್ ಮಾಡ್ತಾಳೆ? ಕಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾಳ ಅಥವಾ ಅಡಿಗೆನೇ ಮಾಡ್ತಾಳ ಅವಳೇ? ಕರ್ಜಿಕಾಯಿ ಎಲ್ಲ ಯಾವಾಗ ಮಾಡ್ತೀರಾ ಇದು ಮನೇಲಿ?
ಮದ್ವೆಗಳು ಏನಾದ್ರು ಫಂಕ್ಷನ್ ಇದ್ರೆ ಆ ಥರ ಮಾತ್ರ. ಅಲ್ಲ, ನೀವು ಮನೇಲಿ ಮಾಡಲ್ವಾ? ಮನೇಲಿ ಯಾವಾಗಾದ್ರೂ ತಿನ್ಬೇಕನ್ಸಿದ್ರೆ ಮಾಡ್ತೀರಾ? ಆಗಿದೆ. ಏನ್ ಮಾಡೋದಿಲ್ಲ, ಇದು ಅದು ಪೌಡ್ರು ಸ್ಟೆಪ್ ಅದ್ರ ಒಳಗೆ ಹಾಕಿ ತುಂಬಿಸೋದು ಅಲ್ವಾ? ಹಾಕೊಳ್ಳಿ. ನೀರು ಯಾವ್ದಕ್ಕಿದು? ಇದು ಬಿಚ್ಕೊಂಡ್ಬಿಡುತ್ತೆ, ಸ್ವಲ್ಪ ನೀರು ಹಚ್ಬೇಕು ಇದಕ್ಕೆ. ಸುತ್ತಲೂ ಸ್ವಲ್ಪ ನೀರು ಹಚ್ಕೊಳ್ಳೋದಾ? ಈಗೆಲ್ಲ ಮಾರ್ಕೆಟ್ ಅಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಒಂದು ಅಚ್ಚು ತರ ಎಲ್ಲ ಬರುತ್ತಲ್ವಾ, ಅದೆಲ್ಲ ಬೇಡವಾ ನಿಮ್ಗೆ? ಅದೆಲ್ಲ ನಾವು ಮಾಡಲ್ಲ. ಹಳೇ ಹೇಗ್ ಮಾಡ್ತಾ ಇದ್ರು ಸಂಪ್ರದಾಯವಾಗಿ ಹಾಗೆ ಮಾಡೋದು. ಅಂದ್ರೆ ಆ ತರದ್ದು ಸಿಗುತ್ತೆ. ಇನ್ ಕೇಸ್ ಈ ತರ ಮಾಡಕ್ ಗೊತ್ತಿಲ್ಲ ಅಂದ್ರೆ ಅದನ್ನ ಮಾಡ್ಬೋದಲ್ವಾ? ಮೆಟಲ್ ಅಲ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದಿದ್ರಲ್ಲಿ ಇದೇ ಶೇಪ್ ಅಂತಾನೆ ಸಿಗುತ್ತೆ, ಬರ್ಲಿ ಅಂತ ಇರುತ್ತೆ. ಫಸ್ಟ್ ಟೈಮ್ ಮಾಡೋರು ಅದನ್ನ ಬೇಕಾದ್ರೆ ಉಪಯೋಗಿಸ್ಬೋದು. ಈ ತರ ಮಾಡಕ್ ಬರ್ಲಾರ್ದವ್ರು ಅದನ್ನೇ ಮಾಡ್ಬೋದು. ಆದ್ರೆ ನೀವು ಇದರನ್ನೇ ಚೆನ್ನಾಗಿ ಮಾಡ್ತೀರಾ ಬಿಡಿ. ಅದರಿಂದ ಚಿಕ್ಕದಾಗಿ ಬರುತ್ತೆ, ಇದರಿಂದ ಸ್ವಲ್ಪ ಉದ್ದದಾಗಿ ಬರುತ್ತೆ. ಇದೇ ತರ ಉದ್ದನೆ ಮಾಡ್ಬೇಕಾ? ಇದು ಉದ್ದನೆ ಮಾಡ್ಬೇಕು, ಸ್ವಲ್ಪ ತೆಳು ಮಾಡ್ಕೊಂಡು ಉದ್ದ ಮಾಡ್ಬೇಕು. ಕರ್ಜಿಕಾಯಿ ಅಂದ್ರೆ ಹಿಂಗೆ ಇರ್ಬೇಕು ಶೇಪು. ಇನ್ನ ಉದ್ದ ಮಾಡ್ತಾರೆ. ಇನ್ನೂ ಉದ್ದ ಮಾಡ್ತಾರೆ. ಇದು ಎಲೆ ತೆಳ್ಳಗಿದ್ದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ಹೀಗೆ ಮನೆಯಲ್ಲೇ ಎಲ್ಲ ತಿಂಡಿಗಳೆಲ್ಲ ಮಾಡೋದು, ಹೊರಗಿದೆಲ್ಲ ಕಡಿಮೆ? ಅಷ್ಟಿಲ್ಲ, ಕಡಿಮೆ. ಏನಾದ್ರೂ ತಿನ್ಬೇಕನ್ಸಿದ್ರೆ ಮಾತ್ರ ತರ್ತೀವಿ. ಅಲ್ಲ, ನೀವು ಚೆನ್ನಾಗಿ ಅಡಿಗೆ ಮಾಡ್ಕೊಂಡಾಗ ಏನಕ್ಕೆ ಬಿಡಿ, ಆರೋಗ್ಯಕ್ಕೆ ಒಳ್ಳೇದು ಮನೇಲೆ ಮಾಡೋದ್ರಿಂದ. ಮಕ್ಕಳು ಕೇಳಿದಾಗ ತಂದು ಕೊಡ್ತೀವಿ ಆಚೆದು. ಇದು ಮಾಡಕ್ ಆಗ್ಲಾರ್ದಾಗ ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮಾತ್ರ. ಈಗ ಎಲ್ಲ ರೆಡಿ ಮಾಡಿದೀವಲ್ವಾ ಕರ್ಜಿಕಾಯಿಗೆಲ್ಲ? ಚೆನ್ನಾಗಿ ನೀರ ತಗೊಂಡು ಪ್ರೆಸ್ ಮಾಡಿದ್ದೀರಾ. ಇವಾಗ ಇದು ಎಣ್ಣೆಲಿ ಕರಿಬೇಕು. ಸ್ವಲ್ಪ ಬಿಸಿ ಆಗ್ಬೇಕು. ಇನ್ನು ಬಿಸಿ ಆಗ್ಬೇಕು ಸ್ವಲ್ಪ. ಮತ್ತೆ ಎಣ್ಣೆ ತಿಂಡಿಗಳೆಲ್ಲ ಅಂದ್ರೆ ಎಣ್ಣೆಲಿ ಕರೆದ ತಿಂಡಿ ಎಲ್ಲ ಇನ್ನೇನು ಮಾಡ್ತೀರಾ? ಖಾರನೂ ಮಾಡ್ತೀವಿ, ಸ್ವೀಟ್ ಮಾಡ್ತೀವಿ, ಶಂಕರಪಾಳೆ ಮಾಡ್ತೀವಿ. ಖಾರದ್ದು ಸ್ವೀಟ್ ಇಂದ ಶಂಕರಪಾಳೆ ಮಾಡ್ತೀವಿ. ಖಾರದ ಸ್ವೀಟ್ ಇದು. ಮತ್ತೆ ಬೋಂಡಾ ಬಜ್ಜಿ ಅಂತದೆಲ್ಲ ಇದೆಯಾ? ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಿ. ಇಷ್ಟನಾ? ಯಾರಿಗೆ ಇಷ್ಟ ಬೋಂಡಾ ಬಜ್ಜಿ? ಬೋಂಡಾ ಬಜ್ಜಿ ನಮ್ಮ ಮನೆಯವ್ರಿಗೆ ಇಷ್ಟ. ಖಾರದಂದ್ರೆ ಮಕ್ಕಳು ತಿನ್ನಲ್ವಾ? ತಿಂತಾರೆ. ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ಚಿಕ್ಕ ಮಗಳು ಮಾತ್ರ ಸ್ವೀಟ್ ಇಷ್ಟಪಡ್ತಾಳೆ. ಆಗಿದೆ. ಮತ್ತೆ ಇನ್ನೇನ್ ಮಾಡ್ತೀರಾ ಮನೆಯಲ್ಲಿ? ಅಡಿಗೆ ಮಾಡೋದು, ಮಕ್ಕಳಿಗೆ ಓದಿಸೋದು, ಬೇರೆ ಆಕ್ಟಿವಿಟೀಸ್ ಎಲ್ಲ ಏನಿದೆ? ಸ್ಯಾರಿ ಕುಚ್ಚಾಕ್ತೀನಿ. ಮನೆಯಲ್ಲೇ ಕೆಲಸ ಏನಾದ್ರು ಮಾಡ್ತಾ ಇರ್ತೀನಿ. ಮನೆಯಲ್ಲೇ ಏನಾದ್ರೂ ಒಂದು ಬಿಸಿ ಇರ್ತೀನಿ. ಸಾಯಂಕಾಲ ಬರ್ತಾರ ಸ್ಕೂಲಿಂದ ಮಕ್ಕಳು? ಸಾಯಂಕಾಲ ಬರ್ತಾರೆ. ಎಷ್ಟು 3-4 ಗಂಟೆಗೆ ಬರ್ತಾರೆ. ಅವರು ಊಟ ಮಾಡ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ. ಆಮೇಲೆ ನನ್ನ ಕೆಲಸ ಇದ್ದಿದ್ದೆ ಅದನ್ನೇ ನೆಕ್ಸ್ಟ್ ಡೇಗೆ ಮತ್ತೆ ತಿಂಡಿ ಏನು ಅಂತ ರೆಡಿ ಮಾಡೋದು, ಯೋಚನೆ ಮಾಡೋದು. ಸಿಮ್ಮಲ್ಲೇನಾ? ಸಣ್ಣ ಉರಿಯಲ್ಲೇ ಕರಿಬೇಕಲ್ವಾ? ಇಲ್ಲ, ಮಾಮೂಲಿ ನಾರ್ಮಲ್ ಉರಿಯಲ್ಲೇ ಕರಿಬೇಕು. ನೀವು ಮಾತು ಸ್ವಲ್ಪ ಕಡಿಮೆನೇನಾ ಮನೆಯಲ್ಲಿ ಸಹ? ಇಲ್ಲ, ಆಡ್ತೀರಾ? ಅಥವಾ ನನ್ನ ಹತ್ರ ಇರೋದಕ್ಕೋಸ್ಕರ ನನ್ನ ಪಕ್ಕ ನಿಂತಿರೋದಕ್ಕೆ ಸ್ವಲ್ಪ ಕಡಿಮೆ ಮಾತಾಡಲ್ಲ? ಆ ಥರ ಏನಿಲ್ಲ. ಇಲ್ವಾ? ಓಕೆ. ಯಾಕಂದ್ರೆ ನೀವು ತುಂಬಾ ಹೇಳಿದ್ದು ನನಗೆ ತುಂಬಾ ಮಾತು ಕಡಿಮೆ ಅಂತ ಅನ್ನಿಸ್ತು, ರಿಸರ್ವ್ಡ್ ಅಂತ ಅನ್ನಿಸ್ತಿಲ್ಲ. ಹೊರಗಡೆ ಯಾರ ಜೊತೆ ಆದ್ರೂ ಮಾತು ಕಡಿಮೆ, ಮನೆಯಲ್ಲಿ ಜಾಸ್ತಿ ಮಾತಾಡ್ತೀರಾ? ಸ್ಕೂಲ್ಸ್ಗೆಲ್ಲ ಹೋಗ್ತಾ ಇರ್ತೀರಾ? ಮಕ್ಕಳ ಶಾಲೆಗೆಲ್ಲ ಹೋಗ್ತಾ ಇರ್ತೀವಿ. ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಹೋಗ್ತಾ ಇರ್ತೀವಿ. ಏನೇನಿದ್ರೆ ಹೋಗ್ತೀವಿ. ಎಲ್ಲ ಆಕ್ಟಿವ್ ಆಗಿದಾರಾ ಮಕ್ಕಳು ಓದೋದ್ರಲ್ಲಿ? ಬೇರೆ ಏನೇನ್ ಆಕ್ಟಿವಿಟೀಸ್ ಇದೆ? ಜೋರಿದಾರಾ ಎಲ್ಲ? ಯಾರು 3 ಜನದಲ್ಲಿ ಯಾರು ತುಂಬಾ ಜೋರು ಎಲ್ಲದ್ರಲ್ಲಿ ಇರೋದು? ಚಿಕ್ಕ ಮಗಳು, ಮಗ ಜೋರು, ದೊಡ್ಡವಳು ಸ್ವಲ್ಪ ಸೈಲೆಂಟ್. ಅವಳಿಗೆ ನಿಮ್ ನೇಚರೇ ಬಂದಿದ್ಯಾ ಅಂತ? ಬಂದಿದೆ. ಆಗಿದೆ, ಆಗ್ಬಿಟ್ಟಿದ್ಯಾ? ಅದೇನದು ತುಂಬಾ ಅಂದ್ರೆ ಹೊಂಬಣ್ಣ ಅಂತ ಹೇಳ್ತೀವಿ, ಅದು ಬರೋದ್ ಬೇಡವಾ? ಸ್ವಲ್ಪ ಮೈಲ್ಡ್ ಆಗಿ ಗೋಲ್ಡನ್ ಕಲರ್ ಬಂದಿದೆ, ಸ್ವಲ್ಪ ಸಾಕು. ಅಂದ್ರೆ ನೀವು ಒಳಗೆ ಹೇಗಿದ್ರು ಪುಡಿ ಹಾಕೊಂಡಿದ್ರೆ ಅದು ಹುರಿದಿದ್ದೀರಾ, ಹಾಗಾಗಿ ಒಳಗೆ ಬೇಯೋದು ಅಂತ ಏನಿಲ್ವಲ್ಲ? ಬೇಯೋದಿಲ್ಲ. ಇದ್ರ ಕಲರ್ ಇಷ್ಟೇ ಇದ್ರೇನೆ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಬ್ರೌನ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ ಅದು. ಇದು ಇವಾಗ ಒಂದ್ಸಲ ಈಗ ಒಂದಿನ ಮಾಡಿದ್ರೆ ಎಷ್ಟು ದಿನ ಇಟ್ಕೊಂಡು ತಿನ್ಬೋದು? ಇಟ್ಕೋಬಹುದು, ಒಂದು 15-20 ದಿನ ಇಟ್ಕೋಬಹುದು. 15-20 ದಿನ ಇಟ್ಕೋಬಹುದು, ಏನೂ ಆಗಲ್ಲ. ಸಕ್ಕರೆ ಹಾಕಿದ್ರೆ, ಸಕ್ಕರೆನೂ ಹಾಕ್ತಾರೆ ಇದಕ್ಕೆ. ಸಕ್ಕರೆ ಹಾಕಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಒಂದು 10 ದಿನ ಸಾಕಾಗುತ್ತೆ.
ಇದು ಇವಾಗ ಬೆಲ್ಲ ಹಾಕಿದೀರಾ, ಮತ್ತೆ ಕೊಬ್ಬರಿ ಅಲ್ವಾ, ಅದಕ್ಕೋಸ್ಕರ. ಕೊಬ್ಬರಿ ಎಲ್ಲದಕ್ಕೂ ಹಾಕ್ತಾರೆ, ಸಕ್ಕರೆಗೂ ಹಾಕ್ತಾರೆ, ಬೆಲ್ಲದಕ್ಕೂ ಹಾಕ್ತಾರೆ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರುತ್ತೆ, ಸಕ್ಕರೆ ಹಾಕಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆಗುತ್ತೆ. ಮತ್ತೆ ಬೆಲ್ಲ ಸ್ವಲ್ಪ ಅಂದ್ರೆ ಸಕ್ಕರೆಗಿಂತ ಬೆಲ್ಲ ಉಪಯೋಗಿಸೋದು ಒಳ್ಳೇದು, ಟೇಸ್ಟ್ ಕೂಡ. ಆಗ್ಬಿಡ್ತಾ? ಆಗಿದೆ. ಇದು ಒಂದ್ಸತಿ ಕರಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಬೇಗ ಆಗ್ಬಿಡುತ್ತಲ್ವಾ? ಬೇಗ ಆಗುತ್ತೆ. ಇದು ಕರ್ಜಿಕಾಯಿ ರೆಡಿ ಇದೆ. ಸರ್ವಿಂಗ್ ಪ್ಲೇಟ್ ಕೊಡಿ. ಇದಾಗಿದೆ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಆಗಿದೆ. ಕರ್ಜಿಕಾಯಿ, ಉತ್ತರ ಕರ್ನಾಟಕ ಶೈಲಿಯ ಕರ್ಜಿಕಾಯಿ ರೆಡಿ ಆಗಿದೆ. ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳಿ. ಬಿಸಿ ಕರ್ಜಿಕಾಯಿ ಇಲ್ಲ, ತಿನ್ಬೋದು. ತಿನ್ನಕ್ಕಾಗುತ್ತೋ ಇಲ್ವೋ ಅನ್ಕೊಂಡೆ. ಬಿಸಿದೇ ತಿನ್ಬೇಕು. ಬಿಸಿದೇ ತಿನ್ಬೇಕಾ ಚೆನ್ನಾಗಿರೋದು? ಓಕೆ ಓಕೆ. ಬಹಳ ರುಚಿಯಾಗಿದೆ. ನೀವು ಹೇಳಿದಾಗೆ ತುಂಬಾ ಸ್ಮೂತ್ ಇದೆ. ಬೆಲ್ಲ, ತೆಂಗಿನಕಾಯಿ ಎಲ್ಲ ಇದೆಯಲ್ಲ, ಆಮೇಲೆ ಏಲಕ್ಕಿ ಪರಿಮಳ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಬಿಸಿ ಬಿಸಿ ತಿಂದ್ರೆ ಒಂದ್ 4-5 ಚೆನ್ನಾಗಿ ತಿನ್ಬೋದು. ಊಟ ಮಾಡಿ ಸಹ ಇದು ಸೇರುತ್ತೆ. ತುಂಬಾ ಟೇಸ್ಟ್ ಆಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿಗೆ ಬಂದು ನೀವು ಹೇಳಿದಾಗ ಉತ್ತರ ಕರ್ನಾಟಕ ಶೈಲಿಯ ಕರ್ಜಿಕಾಯಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮ್ಗೊಂದು ಕಿರು ಕಾಣಿಕೆ. ಥ್ಯಾಂಕ್ ಯು. ಶರಣಾರ್ಥಿ. ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಕರ್ಜಿಕಾಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಕರ್ಜಿಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಣ ಕೊಬ್ಬರಿ, ಕಡಲೆ ಬೀಜ, ಕಡಲೆ, ಬೆಲ್ಲ, ಏಲಕ್ಕಿ ಪುಡಿ, ಕರಿ ಎಳ್ಳು, ಮೈದಾ ಹಿಟ್ಟು, ಚಿರೋಟಿ ರವೆ. ಕರ್ಜಿಕಾಯಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಕಡಲೆ ಬೀಜ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಕಡಲೆ, ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ರುಬ್ಬಿ ಬೌಲ್ಗೆ ಹಾಕಿಕೊಳ್ಳಿ. ಅದಕ್ಕೆ ಒಣ ಕೊಬ್ಬರಿ ತುರಿ, ಕರಿ ಎಳ್ಳು ಹಾಕಿ ಮಿಕ್ಸ್ ಮಾಡಿ. ನಂತರ ಮೈದಾ, ಚಿರೋಟಿ, ಸ್ವಲ್ಪ ಉಪ್ಪು ಹಾಕಿ ಕಲಸಿದ ಕಣಕವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಅದರೊಳಗೆ ರೆಡಿ ಮಾಡಿದ ಪುಡಿ ಹಾಕಿ ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಕರ್ಜಿಕಾಯಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಕರ್ಜಿಕಾಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.